ಹಿಂದೆ ನೋಡಿದ ದೃಶ್ಯವನ್ನು ನೆನಪಿಸಿಕೊಂಡು ಚಿತ್ರಿಸುವುದಕ್ಕೆ ಸ್ಮಾರ್ಟ್ ಚಿತ್ರ ಹೌದಾ. ಉದಾಹರಣೆಗೆ ಒಂದು ಘಟನೆ ಆಗಿರ್ಬೋದು ಅಥವಾ ಶಾಲೆ ದೃಶ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿಗಳು, ಮನುಷ್ಯ ಚಿತ್ರ ಯಾವ್ದಾದ್ರು ಆಗಿರ್ಬೋದು. ಇದನ್ನ ಏನ್ ಮಾಡ್ಕೊಂಡು ನೆನಪಿಸಿಕೊಂಡು ಬಿಡಿಸುವಂತ ಚಿತ್ರಕ್ಕೆ ಏನಂತಾರೆ? ಸ್ಮರಣ ಚಿತ್ರಕಲೆ ಅಂತ ಹೇಳಿ ಕರೀತಾರೆ ಹೌದಾ. ಅಂದ್ರೆ ಏನ್ ಹೇಳಿ? ಈ ಹಿಂದೆ ನೋಡಿದ ದೃಶ್ಯವನ್ನು ನೆನಪಿಸಿಕೊಂಡು ಚಿತ್ರಿಸುವುದಕ್ಕೆ ಸ್ಮರಣ ಚಿತ್ರಕಲೆ ಅಂತ ಹೇಳಿ ಕರೀತಾರೆ. ಉದಾಹರಣೆ ಯಾವುದಪ್ಪ ಅಂದ್ರೆ ಒಂದು ಘಟನೆ ಆಗಿರ್ಬೋದು, ಶಾಲೆಯ ದೃಶ್ಯ, ಪ್ರಾಣಿ, ಪಕ್ಷಿಗಳು, ಮನುಷ್ಯ ಚಿತ್ರ ಇವುಗಳನ್ನು ಏನಂದ್ರೆ ಸ್ಮರಣ ಚಿತ್ರಕಲೆ ಅಂತ ಹೇಳಿ ಕರೀತಾರೆ ಹೌದಾ. ವಸ್ತು ಚಿತ್ರಣ ಅಂದ್ರೇನು? ವಸ್ತುಗಳನ್ನು ಇದರಲ್ಲಿ ಇಟ್ಟುಕೊಂಡು ಹೇಳಿ. ವಸ್ತುಗಳನ್ನು ಇದರಲ್ಲಿ ಇಟ್ಟುಕೊಂಡು ಅವುಗಳು ಕಂಡಂತೆ ಚಿತ್ರಿಸುವುದಕ್ಕೆ ವಸ್ತು ಚಿತ್ರಣ ಎಂದು ಕರೀತಾರೆ. ಉದಾಹರಣೆಗೆ ಯಾವಪ್ಪ ಅಂದ್ರೆ ತರಕಾರಿ ಆಗಿರ್ಬೋದು, ಆಯತ ಪೆಟ್ಟಿಗೆ, ಬಕೆಟ್, ಚಮಚು, ಲೋಟ ಅಥವಾ ನೀರಿನ ಬಾಲ್ ಯಾವ್ದು ರೀತಿ ಆಗಿರ್ಬೋದು ಅವೆಲ್ಲ ಒಂದೇನು ವಸ್ತುಗಳು. ಅದಕ್ಕೆ ವಸ್ತು ಚಿತ್ರಣ ಅಂತ ಹೇಳಿ ಕರೀತಾರೆ ಹೌದಾ. ಹಾಗಾದ್ರೆ ಸ್ಮಾರ್ಟ್ ಚಿತ್ರಕಲೆಗೆ ಒಂದು, ವಸ್ತು ಚಿತ್ರಣಕ್ಕೆ ಒಂದು ಎಕ್ಸಾಂಪಲ್ ಡ್ರಾಯಿಂಗ್ ಕಾರಣ ಇವೆಲ್ಲ ಬರ್ಕೊಂಡಲ್ವಾ? ಪ್ರತೀಕ್ ಏನ್ ಮಾಡ್ತಿದ್ಯಾ? ನೀನ್ ಇದೇ ಕುಳ್ಳಗದ್ಯಾ? ಅಲ್ಲಿ ಮೂಲೆ ಕೂತ್ಬಿಟ್ಟು ನೀ ಕಾಣ್ತದ್ದು ಮುಂದೆ ಬರ್ಬೇಕು ಹೌದಿಲ್ಲ? ಇನ್ನ ಪ್ರತೀಕ್ ನೀನ್ ಬರ್ಕೊಂಡ? ಫಸ್ಟ್ ನೋಡ್ಕೊಂಡು ಆಮೇಲೆ ಬಿಡಿಸುವಂತ. ಕಾಣಿಸ್ತಿದೆನಾ? ಗಮನಿಸ್ಬೇಕೆಲ್ಲ ಕಡೆಗೆ ಇದೇನು ಒಂದು ವಸ್ತು ಚಿತ್ರಣ ಹೌದಾ. ಈ ರೀತಿ ಮಾಡಬೇಕು, ಎದುರು ಇಟ್ಕೋಬೇಕು ಯಾವುದಾಗಲಿ. ನಿಮ್ಗೆ ಈಗ ನೋಡಿ ಕಾಣಿಸ್ತದಲ್ವಾ, ಇದೇನಾಗುತ್ತೆ ನಮಗೆ, ನಾನು ಈಗ ನೋಡಿದ ತಕ್ಷಣ ನಮಗೆ ಈ ಪಿಕ್ಚರ್ ಈಗ ಕಾಣ್ತದೆ ಹೌದಾ.
ಸೊ ನಾನು ಏನು ಬಿಡ್ತಿದ್ದೆ ನೀವು ಈ ಸೈಡ್ ಕೂತ್ರೆ ಈಗ ಇಲ್ಲಿ ಒಂದು ಇಟ್ಟಿರ್ತೀರಾ ಓಕೆನಾ ಇದು ಒಂದು ಬಕೆಟ್ ಒಂದು ಚೊಂಬು ಏನೇ ಇಟ್ಟಿರ್ತೀರಾ ಓಕೆನಾ ನೀವು ಯಾವ್ದೋ ಒಂದು ಕಡೆ ಕೊಡ್ಬೇಕು ಸ್ಟ್ರೇಟ್ ಆಗಿ ಕೊಡ್ಬೇಕಂತ ಇಲ್ಲ ಯಾವ ಸೈಡ್ ಕೊಡ್ಬೋದು ನೀವು ಈ ಭಾಗದಲ್ಲಿ ಕುಂತ್ರೆ ಈ ಭಾಗದಿಂದ ಬಕೆಟ್ ಹೇಗೆ ಕಾಣಿಸುತ್ತೋ ಈ ಸೈಡ್ ಕುಂತ್ರೆ ನಿಮ್ಗೆ ಏನ್ ಕಾಣಿಸುತ್ತೆ ಇದು ಅರ್ಧ ಮಾತ್ರ ಕಾಣಿಸುತ್ತೆ ಈ ಭಾಗ ಹೌದಾ ಈ ಭಾಗದ ಏನು ನಿಮ್ಗೆ ಕಾಣಿಸೋದಿಲ್ಲ ಈ ಸೈಡ್ ಏನಂತೆ ಈ ಪ್ರಮಾಣ ನಿಮ್ಗೆ ಕಾಣಿಸಿಲ್ಲ ಈ ಭಾಗ ಅರ್ಧ ಮಾತ್ರ ಕಾಣುತ್ತೆ ಉದಾಹರಣೆಗೆ ನೀವು ಇಷ್ಟೇ ಕಾಣ್ಬೋದು ಇಷ್ಟೇ ಕಾಣುತ್ತೆ ಸೊ ನೀವು ಅಷ್ಟೇ ಬಿಡಿಸ್ಬೇಕು ನೀವು ಹೌದಾ ಈ ಭಾಗದ ನಿಮ್ಗೆ ಏನಾಗುತ್ತೆ ಇದು ಬಿಂದಿಗೆ ಹೌದಾ ಈ ಬಿಂದಿಗೆ ಏನಾಗುತ್ತೆ ಸ್ವಲ್ಪ ಮಾತ್ರ ಕಂಡಿರುತ್ತೆ ನಿಮ್ಗೆ ಅದು ಅಷ್ಟೇ ಬಿಡಿಸ್ಬೇಕು ಕೆಲವೊಮ್ಮೆ ಕಂಡಿರೋದಿಲ್ಲ ಕಂಡಿರೋದು ಓಕೆ ನಿಮ್ ಕಣ್ಣಿಗೆ ಲೋಟ ಕಾಣುತ್ತೆ ಎವಿಡೆಂಟ್ ಆಗಿ ನಿಮ್ಗೆ ಲೋಟ ಕಾಣುತ್ತೆ ಅದನ್ನ ನೀವು ಬಿಡಿಸ್ಬೇಕು ಒಟ್ಟು ನಿಮ್ಗೆ ಯಾವ ಭಾಗ ಕೊಡ್ತೀರಿ ಯಾವ ಶೇಪ್ ಅಲ್ಲಿ ಕೊಡ್ತೀರಿ ಯಾವ ಆಂಗಲ್ ಕೊಡ್ತೀರೋ ಆ ಆಂಗಲ್ ಏನ್ ಕಾಣಿಸ್ತೋ ನೀವು ಅದನ್ನ ಹಂಗೆ ಏನ್ ಮಾಡ್ಬೇಕು ಈ ಪಿಕ್ಚರ್ನ ಹಾಕ್ಬೇಕು ನೀವು ನಿಮ್ ಮನೇಲಿ ಏನ್ ಮಾಡ್ತೀರಿ ಯಾವ್ದಾರ ಆಗ್ಲಿ ಅನ್ನೋದು ಓಕೆನಾ ಬಕೆಟ್ ಅನ್ನು ಬಿಡಿಸ್ಬೇಕಂತ ಇಲ್ಲ ನಿಮ್ಮ ಮನೇಲಿ ಯಾವ್ದು ವಸ್ತುಗೆ ಇರೋದನ್ನ ಏನ್ ಮಾಡ್ಬೇಕು ಆ ಮುಂದೆ ಇಟ್ಕೋಬೇಕು ಮುಂದೆ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ನೋಡ್ತಾ ಬಿಡಿಸ್ಬೇಕು ಬಿಡಿಸಾದ್ಮೇಲೆ ಏನ್ ಮಾಡ್ಬೇಕು ಇದು ಶಾಡೋ ಇದು ನೋಡಿ ಈಗ ನೋಡಿದ್ರಿಂದ ಬೆಳಕು ನೋಡ್ತಾ ಹೌದಾ ಈ ಕಿರಣ ಬರ್ತಿದ್ದಾಗ ಅನ್ಸುತ್ತೆ ಈ ನೆರಳು ಈ ಸೈಡ್ ಬೀಳುತ್ತೆ ಹೌದಾ ಈಗ ಈ ಲೋಟ ಅಂತಲ್ಲ ಈ ಲೋಟದ ನೆರಳು ಇದ್ರೆ ಬೀಳುತ್ತೆ ಇದಾಗಿರ್ಬೋದು ಇದು ಶಾಡೆ ಇದೆ ಈ ಬಕೆಟ್ ಕಂಪ್ಲೀಟ್ ಆಗಿ ಈ ಬಕೆಟ್ ಸ್ವಲ್ಪ ಮರ್ತಿಗೆ ಶೇಡ್ ಅಂದ್ರೆ ಇದು ಶಾಡ ಅಂದ್ರೆ ನೆರಳು ಕಾಣ್ತಾ ಅದಿಂಗ್ ಬೀಳ್ಬೋದು ಈ ಓಕೆ ಆಮೇಲೆ ಇದ್ರದ್ದು ಈ ಸೈಡ್ ಅಲ್ಲಿ ಬೀಳ್ಬೋದು ಅಥವಾ ಈ ಸೈಡ್ ಅಂದ್ರೆ ಈ ಭಾಗದಲ್ಲಿ ಬೀಳುತ್ತೆ ಇದು ನೆರಳು ಹೀಗೆ ಕಿರಣ ಈ ಕಡೆ ಇರ್ತಾರೆ ಅಂತ ಏನ್ ಮಾಡುತ್ತೆ ಈ ಭಾಗದಲ್ಲಿ ಆ ನೆರಳು ಬೀಳುತ್ತೆ ಇದು ಟೋಟಲ್ ಈಗ ಬಿಡಿಸಾದ್ಮೇಲೆ ಪೆನ್ಸಿಲ್ ಇಂದ ನೀವೇನ್ ಮಾಡಬೇಕು ನೀಟಾಗಿ ಶೇಡ್ ರೈಟಿಂಗ್ ಮಾಡ್ಬೇಕು ನೀವು ಅದು ಏನ್ ಮಾಡಬೇಕು 0.4 ಏನ್ ಮಾಡಬೇಕು 0.4 ಇಂದ ಶೇಡ್ ಮಾಡ್ಬೇಕು ನೀವು 0.4 ಏನು ಶೇಡ್ ಮಾಡ್ಬೇಕು ಸರ್ ಅಂತ ನಿಮಗೆ ಡೌಟ್ ಬರ್ಬೋದು ಹೌದಾ ಹೇಗಪ್ಪ ಅಂದ್ರೆ ಈ ಪೆನ್ಸಿಲ್ ಇರುತ್ತಲ್ಲ ಆ ಪೆನ್ಸಿಲ್ ಇಂದ ನಾನಾ ರೀತಿ ನೀವು ಶೇಡ್ ರೈಟಿಂಗ್ ಮಾಡ್ಬೋದು ಡಾರ್ಕ್ ಮಾಡ್ಬೋದು ಲೈಟ್ ಡಾರ್ಕ್ ಲೈಟ್ ಮಾಡ್ಬೋದು ಮತ್ತೆ ಹೈಲೈಟ್ ಮಾಡ್ಬೋದು ಪ್ರತಿಯೊಂದು ಮಾಡ್ಕೊಂಡು ಇದೇನಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ ನೀವು ಪೆನ್ಸಿಲ್ ಯಾವ ರೀತಿ ಯೂಸ್ ಮಾಡ್ತೀರೋ ಅದ್ರ ಮೇಲೆ ನೀವು ಶೇಡಿಂಗ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಈ ಭಾಗದಲ್ಲಿ ನೀವು ಡಾರ್ಕ್ ಆಗಿ ಮಾಡ್ತೀರಲ್ಲ ಈ ಭಾಗದಲ್ಲಿ ಫುಲ್ ಶೇಡ್ ಮಾಡಿರ್ತೀರಿ ಈಗ ಡಾರ್ಕ್ ಆಗಿ ಹೌದಾ ಈ ರೀತಿ ಶೇಡ್ ಮಾಡ್ತೀರಾ ಈ ಭಾಗದಲ್ಲಿ ಮಾಡಬೇಕು ಲೈಟ್ ಆಗಿ ಜಸ್ಟ್ ಇದೇನೋ ಇಲ್ಲ ನನಗೆ ಈ ರೀತಿ ನಿಮ್ಗೆ ಎಲ್ಲಿ ಡಾರ್ಕ್ನೆಸ್ ಜಾಸ್ತಿ ಕಾಣ್ತಾ ಹಂಗೆ ಈ ರೀತಿ ನೀವು ಶೇಡ್ ಮಾಡಬೇಕು ಈ ಬಿಂದಿಗೆ ಆಗಿರ್ಬೋದು ಬಿಂದಿಗೆ ಕಡೆ ಸೈಡ್ ಎಲ್ಲ ನೀವು ಡಾರ್ಕ್ ಮಾಡ್ತೀರಾ ಅನ್ನೋದು ಸುಮ್ಮನೆ ಹಂಗೆ ಬೇಕಂತ ಮುಚ್ಚಬಾರ್ದು ಹೌದಾ ಈ ಕಡೆಯಿಂದ ಲೈಟ್ ಆಗಿ ಈ ರೀತಿ ಡಾರ್ಕ್ ಲೈಟ್ ಶೇಡ್ ಮಾಡಬೇಕು ಅವಾಗ ಡಾರ್ಕ್ ಲೈಟ್ ಶೇಡ್ ಅಂತ ಅದು 0.4 ಸರಿನಾ ಇದು ಅರ್ಥ ಆಯ್ತಲ್ವಾ ಈಗ ಮತ್ತೊಂದ್ಸರಿ ಹೇಗೆ ಬಿಡಿಸಂತ ಹೇಳ್ಕೊಳ್ಳ ನೀವು ಡ್ರಾ ಮಾಡ್ಬೇಕು ಇವಾಗ ಈ ಪೇಪರ್ ಇದೆಲ್ಲ ಪೇಪರ್ ಮಾಡ್ತೀರಾ ಆ ಪೇಪರ್ 2 ಭಾಗ ಮಾಡ್ಕೊಳ್ಳಿ ಅಂದ್ರೆ 2 ಭಾಗ ಕಟ್ ಮಾಡ್ಕೊಳ್ಳಿ ಸ್ಕೇಲ್ ಇಂದ ಏನ್ ಮಾಡ್ತೀರಾ ಈಗ 2 ಭಾಗ ಮಾಡ್ಕೊಳ್ಳಿ ಸ್ಕೇಲ್ ಇಂದ ಮೇಲೆ ಒಂದು ಭಾಗ ಕೆಳಗೆ ಒಂದು ಭಾಗ ಓಕೆನಾ ಈಗ ನೋಡಿ ನೀವು ಪೇಪರ್ ಮಾಡಿದ್ದು ಕಾಣ್ತದೆ ನಿಮ್ಗೆ ಎಲ್ಲರೂ ಕಾಣ್ತದೇನಾ ಇದು ಪೇಪರ್ ಅಲ್ಲ ನಿಂದು ಇದು 2 ಭಾಗ ಮಾಡಿ ಮೇಲೆ ಒಂದು ಕೆಳಗೆ ಒಂದು ಆಯ್ತು ಬುಕ್ಕ ಅರಿಬಾರ್ದು ಬುಕ್ಕದಲ್ಲಿದ್ರೆ ಬುಕ್ಕಲ್ಲೇ ಮಾಡಿ ಬುಕ್ಕ ಪೇಪರ್ ಮಾಡಿ ಬುಕ್ಕದಲ್ಲಿ ಬಿಡಿಸೋರು ಒಂದು ಪೇಜ್ ಪೂರ್ತಿ ಬಿಡಿಸ್ಕೊಂಡು ಹೋಗಿ ಒಂದು ಪೇಜ್ ಪೂರ್ತಿ ಇಲ್ಲದೆ ಇರೋ ಹೇಳ್ತೀನಿ ಅವ್ರು ಏನು ಮಾಡಬೇಕು 2 ಭಾಗ ಮಾಡ್ಕೊಳ್ಳಿ ಗೀರೇನು ಹಾಕ್ಬೇಡ ಆ ರೀತಿ ಆಕ್ಚುಲಿ ಸರ್ ಫೋನ್ ಮಾಡಕ್ ಹೋಗ್ಬೇಡ ಜಸ್ಟ್ ಒಂದು ಲೈನ್ ಹಾಕಿ ನೀವು